ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮನೋಜ್ ಮಾತಾಡ್ತಿರೋದು. ಇವತ್ತಿನ ಲಾಗ್ ಏನು ಮಾಡ್ತಿರೋದು ಅಂದರೆ, ಇವತ್ತು ನಮ್ಮ ಪಾಪುಗೆ ಬೇಬಿಗೆ ಹುಷಾರಿರಲಿಲ್ಲ, ನೋಡೋಕ್ಕಂತ ನಮ್ಮ ಅಣ್ಣ ಬರ್ತಿದ್ದಾರೆ. ಅವ್ರು ಬರ್ತಿರೋ ವೀಡಿಯೋ ಎಲ್ಲನೂ ಲಾಗ್ ಮಾಡ್ತಾಯಿನಿ. ಫುಲ್ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ನನ್ನ ಮುದ್ದಮ್ಮ ನೈಫ್ ಪಾಲಿಶ್ ಹಾಕೋತಿದ್ದಾಳೆ. ತುಂಬಾ ಬೇಜಾರಾಗೋಯಿತು. ನಮ್ಮ ಪಾಪುಗೆ ಫುಲ್ಲು ಫೀವರು ಬರ್ತಾಯಿತ್ತು, ಹೋಗ್ತಾ ಯಾವ ಥರ ಆಗೋಯಿತು. ಹಾಸ್ಪಿಟಲ್ಗೆಲ್ಲ ತೋರಿಸ್ದು, ಅಡ್ಮಿಟ್ ಮಾಡಿದ್ದು, 2 ಡೇಸ್ ಅಡ್ಮಿಟ್ ಮಾಡಿದ್ದು. ತುಂಬಾ ಬೇಜಾರಾಗೋಯಿತು. ತುಂಬ ಸೊರಗೋಗ್ಬಿಟ್ಟಿದ್ದಾಳೆ, ಫುಲ್ ಸಣ್ಣ ಆಗ್ಬಿಟ್ಟಿದ್ದಾಳೆ. ಊಟ ಮಾಡ್ತಾಯಿಲ್ಲ, ಜ್ವರಕ್ಕೆ ಇದಕ್ಕೆ ಏನೂ ತಿಂತಾಯಿಲ್ಲ. ಆವಾಗೆಲ್ಲ ಒಂದು ಸ್ವಲ್ಪ ಊಟ ಮಾಡೋಳು, ಈಗಂತೂ ಊಟ ಏನೂ ಬೇಡ ಅಂತಾಳೆ. ಶಿರಪ್ ನನ್ನ ಮಗಳು ತುಂಬ ಚೆನ್ನಾಗಿ ಕುಡಿತಾ ಇದ್ಲು. ಈಗ ಒಂದು ಸ್ವಲ್ಪ ಶಿರಪ್ ತಗೊಬರ್ತಾ ಇದ್ದಾರೆ ಅಂತಂದರೆ ಓಡೋಯ್ತಾಳೆ, ಬೇಡ ನನಗೆ ಬೇಡ ಅಂತಂತಾಳೆ. ತುಂಬಾ ಬೇಜಾರಾಗ್ತಿದೆ ಅವಳು ನೋಡಿದ್ರೆ. ನಾವಂತೂ ಫುಲ್ ನೈಟ್ ಎಲ್ಲ ನಿದ್ದೆ ಇಲ್ಲ, ಏನಿಲ್ಲ. ಎಲ್ರೂ ತುಂಬಾ ನೋಡಿಕೊಂಡು ಹಾಸ್ಪಿಟಲಿಂದ ಕರ್ಕೊಂಡು ಬಂದೋ ಮನೆಗೆ. ನೆನೆ ಚೆಕಪ್ಪಿಗೆ ಹೋಗಿದ್ರು, ಬರೋಕ್ಕೆ ಹೇಳಿದ್ರು. ಹೋಗಿ ತೋರಿಸ್ಕೊಂಡು ಬಂದೋ. ಇಲ್ಲ ನಾರ್ಮಲ್ ಇದ್ದಾಳೆ, ಏನು ತೊಂದರೆ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಡಾಕ್ಟ್ರು. ನಮಗೂ ಖುಷಿ ಆಯಿತು ಒಂದು ಸ್ವಲ್ಪ. ಹಾಸ್ಪಿಟಲ್ ಈಗಿನ ಮಕ್ಕಳನ್ನ ತುಂಬ ನೋಡ್ಕೋಬೇಕು ನಾವು. ಹೊರಗಡೆ ಹೋಗ್ತೀವಿ, ಈಗ ಜ್ವರ ಬರೋದು ತುಂಬಾ ಎಲ್ಲ ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲ ಬರ್ತಾ ಇರೋದು. ಹಾಸ್ಪಿಟಲ್ ಎಲ್ಲ ಮಕ್ಕಳುಗಳಗಡೆ ಎಲ್ಲರಿಗೂ ಮಕ್ಕಳಿಗೆ ಬರೀ ಜ್ವರ ಅಂತಲೇ ಹೇಳ್ತಿದ್ದಾರೆ. ಹಾಗಾಗಿ ಎಲ್ರಿಗೂ ಏನು ಹೇಳೋದಂದರೆ, ಮಕ್ಕಳನ್ನ ಆದಷ್ಟು ಮನೆ ಒಳಗಡೆ ಇರಿಸ್ಕೊಳ್ಳಿ. ಈಚೆಗಡೆ ಹೊರಗಡೆ ಇವಾಗ ಗಾಳಿಯಿಂದನೂ ಗಾಳಿ ಅವೆಲ್ಲ ಓಡಾಡೋ ಇದರಿಂದನೂ ಜ್ವರ ಬರುತ್ತಂತೆ ಆಲ್ಮೋಸ್ಟು. ಅದಕ್ಕಾಗಿ ಹೇಳ್ತಿರೋದು, ಒಳಗಡೆ ಮಕ್ಕಳನ್ನೆಲ್ಲ ಒಳಗಡೆನೇ ಇಟ್ಕೊಳ್ಳಿ. ಈಗ ಬರೋ ಫೀವರ್ ಎಲ್ಲ ಮಕ್ಕಳುಗಳಿಗೆ ಇವಾಗ ಆಲ್ಮೋಸ್ಟ್ ನಮಗೇ ತಡೆಯೋಕ್ಕಾಗಲ್ಲ, ಮಕ್ಕಳುಗಳಿಗೆ ತಡೆಯೋಕ್ಕಾಗಲ್ಲ. ಅದು ಅಡ್ಮಿಟ್ ಆಗಿದ್ಲು ನನ್ನ ಮಗಳು. ತುಂಬಾ ಬೇಜಾರಾಯಿತು ನಮಗೆಲ್ಲ. ಈಗ ಆರಾಮಾಗಿದ್ದಾಳೆ, ಖುಷಿಯಾಗಿದ್ದಾಳೆ, ಚೆನ್ನಾಗಿ ನೋಡ್ಕೊತಾನೆ ಇದ್ದೀವಿ ನಾವು. ಹಾಗೆ ನಾನು ಹೇಳ್ತಿರೋದು, ಎಲ್ಲ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆದಷ್ಟು ಹೊರಗಡೆ ಹೋಗೋದನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಸಾಕು ಅಷ್ಟೇ. ಈಗ ನಮ್ಮ ಅಣ್ಣ ಬರ್ತಿದ್ದಾರೆ, ನೋಡೋಕ್ಕಂತ ಲಾಗ್ ಮಾಡ್ತೀನಿ. ಅವ್ರಿಗೆ ಗೊತ್ತಾಗಲ್ಲ, ನೋಡೋಣ ಹೇಗೆ ಮಾಡೋಣ ಅಂತ ನೋಡಿ. ಹಾಯ್ 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 ಹಾಯ್. ನಾವು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಣ್ಣ ಬರ್ತಿದ್ದಾರಂತೆ, ವಿಶೇಷ ಅಷ್ಟೇ. ಹಾಲು ಕುಡಿತಾ ಇದ್ಲು ಮಲಿಕಂಡ್ಲೇನ. ಎಷ್ಟು ವರ್ಷ ಸ್ಕೂಲ್ಗೆ ಹೋಗ್ತಿದ್ದಾನ? 3-4 ವರ್ಷಕ್ಕೇನೆ. ಬೇಬಿ ಸಿಟ್ಟಿಂಗ್ ಯಾರು ಹಾಕಿದ್ದು ಇಲ್ಲ ಮುಸು ಕಕ್ಕ ಅವಳಿಗೆ ಆಗೋಯ್ತು. ಅವಳು ಮುಡ್ತಾಳೆ. ಇವಳು ನನ್ನ ತಂಗಿ, ಅಂದರೆ ಸಿಸ್ಟರ್ ಥರನೇ. ಇವಳು ನಮಗೆಲ್ಲ ಮೇನ್ ಬ್ರದರ್ ಅಂತಲೇ ಅನ್ಕೋಬೋದು. ಇವ್ರು ನಮ್ಮ ಪಾಪನ ನೋಡೋಕ್ಕೆ ಬಂದಿರೋದು, ಅಣ್ಣ ಮತ್ತು ಇವಳು ಬಂದಿದ್ದಾರೆ. ಕೇಳೋಣ ನಮ್ಮ ಪಾಪು ಬಗ್ಗೆ. ದಿಯಾ ಹೇಳು ಬಿದಿಯಾ, ನಮ್ಮ ಜನ ನೋಡಿ ಅಡ್ಮಿಟ್ ಮಾಡಿದ್ವಲ್ಲ, ಯಾವ ಥರ? ತುಂಬ ಬೇಜಾರಾಗುತ್ತೆ ಪಾಪ. ಅವಳು ಈ ವಯಸ್ಸಲ್ಲಿ ಡ್ರಿಪ್ಸ್ ಹಾಕೋದೆಲ್ಲ ತುಂಬ ಕಷ್ಟ. ಆದರೆ ಎಷ್ಟು ಹತ್ತಿರ್ತಾಳೆ ಅಲ್ವಾ ಪಾಪ, ನೋವಾಗಿರುತ್ತೆ. ರಾತ್ರಿ ಎಲ್ಲ ಹತ್ತಿರ್ತಾಳೆ, ಅದೇ ಬೇಜಾರಾಗುತ್ತೆ ಸ್ವಲ್ಪ. ಆದರೆ ಈಗೆಲ್ಲ ಹರಟೆ ಮರಡನ ತುಂಬಾ ಖುಷಿಯಾಗಿ ನಮ್ಮ ಪಾಪನು ಪರವಾಗಿಲ್ಲ ಹುಷಾರಾಗಿ ಬಂದಿದ್ದಾಳೆ. ಈಗೆಲ್ಲ ಆಟ ಆಡ್ಕೊಂಡು, ವಿಡಿಯೋ ಮಾಡಿಕೊಂಡು, ಟಿಕ್ಟಾಕ್ ಎಲ್ಲ ಮಾಡಿಕೊಂಡು ಆಟ ಆಡೋಣ ಇವಾಗ. ಏನೋ ತಗೊಬಂದಿದ್ದಾಳೆ ದಿಯಾ ನಮಗೆ. ಏನು ತಗೊಬಂದಿದೆ ದಿಯಾ ಕವರಲ್ಲಿ? ಚಿಪ್ಸ್ ಇದೆ, ಆಮೇಲೆ ಏನೇನೋ ತಂದಿದ್ದಾರೆ. ಅದು ಔಸ್ಕೊಂಡು ತಗೊಬಂದಿದೆ. ನಾನು ತಿನ್ಬಾರ್ದು ಅಂತ ಅಪ್ಪ ಹೇಳಿಕ್ಕೆ. ನಮ್ಮ ಚಿನ್ನಮ್ಮ ತಿಂತಾಳೆ ಅಂತ ಔಸ್ಕೊಂಡು ಎಲ್ಲ ತಗೊಬಂದಿದ್ದಾಳೆ, ತಿನ್ನಬಾರ್ದು ಅವಳು ಅಂತ. ಬಾ ಊಟ ಮಾಡುವೆ ಇವಾಗ. ನೋಡೋದ ರೆಡಿಯಾಗಿದೆ ಊಟ ರೆಡಿ ಮಾಡಿದೆ ಅಮ್ಮ. ಊಟ ಮಾಡಬೇಕು ಈಗ. ಅವಳು ಹಂಗೆ ಅವರು 7 ಲಕ್ಷ ಕೊಟ್ಟು ಮನೆಗೆ ಹೋಗಿ ಕಳ್ಸಿದ್ದಾರೆ. 2 ಸೈಡ್ ತಗೊಳ್ರೋದು.
ಬರೀ ಮಕ್ಕಳು ನೋಡ್ಕೊಳ್ಳೋದಂತ 8:00 ಹೋಗೋದು, ಸಾಯಂಕಾಲ 4 ಗಂಟೆ ಮನೆಗೆ ಬರ್ತಾಳೆ. 15,000 ಕೊಡ್ತಾಳೆ. ಹೋಗೋಣ ಅಂತದ್ ಕರವ ಮಾಡ್ಲಿ ಅವನವ ಇಂಥವಕ್ಕೆಲ್ಲ ಹೋಗಿ ನಿಂತ್ಕೊಂಡು ನಾಚಿಕೆ ಅಣ್ಣನೂ ಹೊರಟರು ಅವ್ರ ಮನೆಗೆ, ಊಟ ಮಾಡ್ಕೊಂಡು ಹೊರಟರು ಅವ್ರೂ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಇನ್ನಷ್ಟು ವ್ಲಾಗ್ ಮಾಡ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ.